ನಮಸ್ಕಾರ ರೀ ದೋಸ್ತ್ರ, ಸ್ವಾಗತ ರೀ ನಮ್ಮ ಚಾನಲ್ಗೆ. ದೋಸ್ತ್ರ, ಈ ವಿಡಿಯೋದಾಗ ನೋಡ್ರಿ ನಾನು ಕರ್ನೂಲ್ಗೆ ಹೊಂಟಿದನು. ಮೆಹಬೂಬ್ ನಗರದಾಗ ಇದ್ದೀನಿ. ಮೆಹಬೂಬ್ ನಗರದಿಂದ ಕರ್ನೂಲ್ದಾಗ ಒಂದು ಕೊಂಡಾರೆಡ್ಡಿ ಬುರುಜ್ ಅಂತೇಳಿ ಐತಿ. ಸೊ ಪ್ರತಿಯೊಂದು ಕೆಲವೊಂದು ತೆಲುಗು ಮೂವಿದೊಳಗೆಲ್ಲ ತೊಗೊಂಡಿರ್ತಾರೋ, ಅದನ್ನು ನೋಡು ಭಾಳ ಆಸೆ ಇತ್ತು. ಸೊ ಸದ್ಯಕ್ಕೆ ಈಗ ನಮ್ದು ಒಂದು ಇಬ್ಬರು ಶಿಲ್ತಿಬಾಯಿ ಹುಡುಗರು ದೋಸ್ತರು ಅಲ್ಲೇ ಕೆಲಸ ಮಾಡಕತ್ತಾರ. ಅವ್ರಿಗೆ ಭೇಟಿ ಆದಂಗೆ ಆಯ್ತು, ಇದನ್ನು ನೋಡ್ಕೊಂಡು ಬಂದಂಗೂ ಆತಂತ ಹೊಂಟೇನು ನೋಡ್ರಿ. ಬರ್ರಿ ಒಂದು ಸಲ ಟ್ರಾವೆಲಿಂಗ್ ಮಾಡ್ಕೊಂತ ಹೋಗುಣಂತ. ಸೊ ಅಲ್ಲಿ ಎಲ್ಲ ಏನೈತಲ್ಲ ಎಲ್ಲ ನೋಡ್ಕೊಂಡು ನಿಮಗೂ ಒಂದ್ಸಲ ತೋರಿಸ್ಕೊಂಡು ಬರ್ತೇನಂತ. ದೋಸ್ತರ, ಸದ್ಯಕ್ಕೆ ಬುರುಜ್ ಹಿಂತಕ್ಕೆ ಬಂದೇನು ನೋಡ್ರಿ. ಕರ್ನೂಲ್ ಸಿಟಿದೊಳಗೆ ಮತ್ತು ತುಂಗಭದ್ರಾ ನದಿ ದಡದೊಳಗೆ ಐತಿ ನೋಡ್ರಿ. ಇದು ಕೊಂಡಾರೆಡ್ಡಿ ಬುರುಜ್ ಅಂತಾರೆ ಇದಕ್ಕೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, 2 ವರ್ಷ ಹಿಂದ್ಗಡೆನೆ ಇಲ್ಲಿ ಬಂದು ಹೋಗಿದ್ನಿ. ಆಗಲೇ ನಮ್ಮ ದೋಸ್ತರಿದ್ರು ಅವಾಗನ ಫ್ರೆಂಡ್ಶಿಪ್ ಡೇ ದಿನ 2022 ಆ್ಯಕ್ಚುಲಿ ಅವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಮೇಲ್ಗಡೆ ಸಹಿತ ನೋಡೋಕ್ಕೂ ಬಿಡಲಿಲ್ಲ ಬುರುಜ್ ಮೇಲ್ಗಡೆ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಜುಲೈ ತಿಂಗಳದಾಗ 2024 ಜುಲೈ ತಿಂಗಳದೊಳಗೆ ಇನ್ನೊಂದು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟ್ ಕೆಲಸದ ಮೇಲೆ ಇಲ್ಲಿ ಬಂದಿದ್ನಿ. ಹಂಗೆ ಇನ್ನೊಂದು ಸಲ ನೋಡ್ಕೊಂಡು ಅವಾಗ ಪೂರ್ತಿ ವಿಡಿಯೋ ಮಾಡ್ಬೇಕಂತ ಆಸೆ ಇಟ್ಕೊಂಡು ಕುಂತಿದ್ದೀನಿ ನೋಡ್ರಿ. ಈಗ ಸದ್ಯಕ್ಕೆ ಅದನ್ನು ನೋಡುವ ಒಂದು ಅವಕಾಶ ಸಿಕ್ಕೈತಿ. ಬರ್ರಿ ಒಂದು ಸಲ ಫುಲ್ಲಾಗಿ ವಿಡಿಯೋ ತೋರಿಸ್ಕೊಂಡು ಬರ್ತೇನಂತ. ಎಲ್ಲೆಲ್ಲಿ ಏನೇನೈತಿ ನಿಮಗೂ ಒಂದು ಸಲ ಎಲ್ಲ ತೋರಿಸ್ಕೊಂಡು ಬರ್ತೀನಿ. ದೋಸ್ತರ, ನಿಮ್ಗೆ ಈ ಕೋಟೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಆ್ಯಕ್ಚುಲಿ ಇಲ್ಲಿ ಕರ್ನೂಲ್ದೊಳಗೆ ಕೋಟೆ ಇತ್ತು. ಆ ಕೋಟೆ ಆಗಿನ ಕಾಲದೊಳಗೆ ಎಲ್ಲ ರಾಜರು ಯುದ್ಧ ಮಾಡಿ ಧ್ವಂಸ ಮಾಡಿ ಸದ್ಯಕ್ಕೆ ಈ ಒಂದು ಬುರುಜ್ ಅಂತೇಳಿ ಇದಷ್ಟ ಉಳಿದೈತಿ ನೋಡ್ರಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ವಿಜಯನಗರದ 2ನೇ ದೊರೆ ಆದಂಥ ಕೃಷ್ಣ ದೇವರಾಯ ಏನು ಮಾಡಿದಪ್ಪ ಅಂತಂದ್ರೆ ಇದನ್ನು ಆಕ್ರಮಿಸಿಕೊಂಡಿದ್ದ. ಅವ ಆದ ನಂತರ ಅಚ್ಯುತರಾಯ ಅನ್ನುವಂಥ ಒಬ್ಬ ರಾಜ 1530ನೇ ಇಸ್ವಿದೊಳಗೆ ಇದನ್ನು ಕಟ್ಟಿದನಂತ ನೋಡ್ರಿ. ಇದನ್ನು ಕಟ್ಟಾಕ ಒಂದು 12 ವರ್ಷ ತಗೊಂಡಾರಂತ ನೋಡ್ರಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಆಗಿನ ರಾಜರ ಒಂದು ಯುದ್ಧದ ಪ್ರಕಾರ ಈ ಒಂದು ಕೊಂಡಾರೆಡ್ಡಿ ರಾಜ ಏನಿದ್ದಲ್ಲ ಅವ ಗೋಲ್ಕೊಂಡ ನವಾಬರಿಗೆ ಸೋತ. ಆಮೇಲೆ ಈ ಒಂದು ಕಿಲ್ಲಾವನ್ನು ಅಂದ್ರೆ ಈ ಒಂದು ಕೋಟೆಯನ್ನು ಬಿಟ್ಟು ಕೊಡಲಾಯ್ತಂತ. ಆ ಬಿಟ್ಟು ಕೊಟ್ಟ ಅವ್ರಿಗೆ ಶರಣಾಗುವುದರ ಮೂಲಕ ಇಲ್ಲಿಂದ್ರ ಒಂದು ಸುರಂಗಗಳಿಂದ ಮೂಲಕ ಅವನು ತಪ್ಪಿಸ್ಕೊಂಡಾನ ಅನ್ನುವಂಥ ಒಂದು ವರದಿ ಐತಿ ನೋಡ್ರಿ. ಅದಕ್ಕಾಗಿ 17ನೇ ಶತಮಾನದಿಂದ ಈ ಒಂದು ಕೋಟೆಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಕೊಂಡಾರೆಡ್ಡಿ ಕೋಟೆ ಅಂದ್ರೆ ಕೊಂಡಾರೆಡ್ಡಿ ಬುರುಜ್ ಅಂತ ಹೆಸರಿಟ್ಟಾರಂತ ನೋಡ್ರಿ. ದೋಸ್ತರ, ಉಳಿದ ಕೋಟೆ ಅಂತರೂ ಎಲ್ಲಿ ಕಾಣಲಿಲ್ಲ ನೋಡ್ರಿ. ಸದ್ಯಕ್ಕೆ ಇದೊಂದು ಬುರುಜ್ ಇತ್ತು. ಬುರುಜ್ ಒಂದು ನೋಡ್ಕೊಂಡಿನಿ ಸಿಟಿದೊಳಗೆ. ಇದಾದ ನಂತರ ಇನ್ನೊಂದು ಇಲ್ಲೇ ಸಮೀಪ ಒಂದು ಸಾಯಿಬಾಬಾ ಮಂದಿರ ಐತಂತ. ಆ ಸಾಯಿಬಾಬಾ ಮಂದಿರ ಒಂದು ನೋಡ್ಕೊಂಡ ಸಂಜಿಕಂದ್ರೆ ವಾಪಸ್ ಹೋಗ್ಬೇಕು ನೋಡ್ರಿ ಮತ್ತೆ ನಾನು ಮೆಹಬೂಬ್ ನಗರ್ಗೆ. ಅದಕ್ಕಾಗಿ ಬುರುಜ್ ನೋಡಕ್ಕೆ ಮಾತ್ರ ಭಾರಿ ಅದ್ಭುತ ಐತಿ ನೋಡ್ರಿ. ನೀವು ಯಾರಾದರೂ ಕರ್ನೂಲ್ ಕಡೆ ಬಂದಿದ್ರಪ್ಪ ಅಂತಂದ್ರೆ ಈ ಬುರುಜ್ ನೋಡೋದು ಮರ್ಯಾಬೇಡ್ರಿ. ಯಾಕಪ್ಪ ಅಂತಂದ್ರೆ ಭಾರಿ ನೋಡಕ್ಕೆ ಸುಂದರವಾಗೈತಿ ಮತ್ತು ಟೈಮಿಂಗ್ ಇರ್ತೈತಿ, ನೋಡ್ಕೊಂಡು ಬರುತ್ತೆ ಬರ್ರಿ. ದೋಸ್ತರ, ಮೊದಲೇ ಹೇಳ್ದಂಗೆ 2 ವರ್ಷ ಹಿಂದಗಡೆ ಬಂದಾಗ ಅವಾಗ ಮೇಲ್ಗಡೆ ಹೋಗಕ್ಕೆ ಬಿಟ್ಟಿರ್ಕಿಲ್ಲ ನೋಡ್ರಿ. ಅವತ್ತು ಬಂದಿತ್ತು, ಯಾಕೋ ಏನೋ ಗೊತ್ತಿಲ್ಲ. ಅದಕ್ಕಾಗಿ ಇನ್ನೊಂದು ಸಲ ಇದನ್ನು ನಾವು ಒಬ್ಬನ ನೋಡ್ಕೊಂಡ ಪೂರ್ತಿ ವಿಡಿಯೋ ಎಲ್ಲ ಮಾಡ್ಕೊಂಡ ಈಗ ವಿಡಿಯೋ ಎಲ್ಲ ಹಾಕಿದನ್ ನೋಡ್ರಿ. ಅವಾಗ ದೋಸ್ತರೆಲ್ಲ ಬಂದು ಸೇರಿದ್ವಿ ಅವಾಗೆಲ್ಲ, ಬಟ್ ನೋಡಕ್ಕೆ ಬಿಡ್ಲಿಲ್ಲ ಮೇಲ್ಗಡೆ. ಹಂಗೆ ಕೆಳಗಡೆಯಿಂದ ನೋಡ್ಕೊಂಡ ಆಮೇಲೆ ಸಾಯಿಬಾಬಾ ಮಂದಿರ ಎಲ್ಲ ನೋಡ್ಕೊಂಡು ಹೋಗಿದ್ವಿ. ದೋಸ್ತರ, ಸದ್ಯಕ್ಕೆ ಅದೇ ಸಾಯಿಬಾಬಾ ಟೆಂಪಲ್ ಹಿಂತಕ್ಕೆ ಬಂದೆ ನೋಡ್ರಿ. ಈ ಸಾಯಿಬಾಬಾ ಟೆಂಪಲ್ ಏನೈತ್ರಲ್ಲ ತುಂಗಭದ್ರಾ ನದಿ ದಡದೊಳಗೈತಿ ನೋಡ್ರಿ. ಸೊ ಇಲ್ಲಿದು ಒಂದ್ಸಲ ಎಲ್ಲ ಲುಕ್ ನಿಮಗೆ ತೋರಿಸ್ಕೊಂಡು ಬರ್ತೀನಂತ. ಬರ್ರಿ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಎಲ್ಲ.
ದೋಸ್ತರ ಈ ವಿಡಿಯೋ ಇಲ್ಲೇ ಮುಗಿಸಾಕತ್ತೀನಿ ನೋಡ್ರಿ. ಸದ್ಯಕ್ಕೆ ನಾವು ಊಟ ಅದು ಮಾಡಿ ಈಗ ವಾಪಸ್ ಮೆಹಬೂಬ್ ನಗರಕ್ಕೆ ಹೊಂಟೇನಿ ನೋಡ್ರಿ. ಮೆಹಬೂಬ್ ನಗರ್ ಹೋಗ್ಬೇಕಂತಂದ್ರೆ 2 ತಾಸು ಬೇಕ್ರಿ. ಇದೇ ಥರ ಹೆಚ್ಚಿನ ವಿಡಿಯೋ ನೋಡೋ ಸಲುವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ರಿ. ನಮಸ್ಕಾರ ರೀ ದೋಸ್ತರ ಮತ್ತೊಮ್ಮೆ.